Hello dear students, welcome back to chemistry classes. Today we have to know dual nature of light. Then what is the dual nature of light? That light having a dual property, one is a wave property, another one is a particle property. Then light exhibits properties such as diffraction, interference, photoelectric effect and photoelectric effect and refraction, reflection and refraction. These are all properties exhibited by light. But in some experiment, the wave nature is explained by the properties such as diffraction and interference. Wave nature property is explained by the properties such as diffraction and interference. Same time, particle nature of wave is explained by the practicals or what properties as a photoelectric effect and Compton effect. Some experiment shows like a diffraction and interference, that shows the wave nature of light, and some properties such as photoelectric effect and Compton effect by particle nature of light. ಏನಾಗ್ತಾ ಇದೆ ಅಂದರೆ ಲೈಟ್ನಲ್ಲಿ ಎರಡು ನೇಚರ್ ಇದೆ ಅಂತೆ, ಒಂದು ಪಾರ್ಟಿಕಲ್ ನೇಚರು, ಇನ್ನೊಂದು ವೇವ್ ನೇಚರ್ ಅಂತ. ಪಾರ್ಟಿಕಲ್ ನೇಚರ್ ಏನು ಯಾವುದರಿಂದ ಎಕ್ಸ್ಪ್ಲೇನ್ ಮಾಡಲಾಗುತ್ತೆ ಅಂದರೆ ಫೋಟೋಎಲೆಕ್ಟ್ರಿಕ್ ಎಫೆಕ್ಟ್ ಅನ್ನೋ ಒಂದು ಪ್ರಯೋಗದಿಂದ ಮತ್ತು ಕಾಂಪ್ಟನ್ ಎಫೆಕ್ಟ್ ಅನ್ನೋ ಪ್ರಯೋಗದಿಂದ ಏನು ಮಾಡಲಾಗುತ್ತೆ, ಪಾರ್ಟಿಕಲ್ ನೇಚರನ್ನು ಲೈಟ್ದು ಪಾರ್ಟಿಕಲ್ ನೇಚರನ್ನು ಎಕ್ಸ್ಪ್ಲೇನ್ ಮಾಡಲಾಗುತ್ತೆ. ವೇವ್ ನೇಚರ್ ಆಫ್ ಲೈಟನ್ನು ಯಾವುದರಿಂದ ಡಿಫ್ರಾಕ್ಷನ್ ಆ್ಯಂಡ್ ಇಂಟರ್ಫರೆನ್ಸ್ ಅನ್ನೋ ಎಕ್ಸ್ಪೆರಿಮೆಂಟ್ದಿಂದ ಏನು ಮಾಡಲಾಗುತ್ತೆ, ವೇವ್ ನೇಚರ್ ಆಫ್ ಲೈಟನ್ನು ಎಕ್ಸ್ಪ್ಲೇನ್ ಮಾಡಲಾಗುತ್ತೆ. ಹೀಗಾಗಿ ಎರಡೂ ನೇಚರನ್ನು ಏನು ಮಾಡ್ತಾನೆ ಅಂದರೆ ಒಬ್ಬ ಸೈಂಟಿಸ್ಟ್ ಬರ್ತಾನೆ, ಅವನ ಹೆಸರು ಏನಂದರೆ ಡಿ ಬ್ರಾಗ್ಲಿ ಅಂತ. ಅವನ ಹೆಸರು ಡಿ ಬ್ರಾಗ್ಲಿ ಅಂತ. ಇವನೇನು ಮಾಡ್ತಾನೆ ಅಂದರೆ, ಸೊ ಎಲೆಕ್ಟ್ರಾನ್ ಅಸೋಸಿಯೇಟೆಡ್ ವಿತ್ ಮೊಮೆಂಟಮ್ ಆ್ಯಸ್ ವೆಲ್ ಆಸ್ ವೇವ್ ಲೆಂತ್. ಎಲೆಕ್ಟ್ರಾನ್ ಏನಾಗಿದೆ ಅಂದರೆ ಬೋತ್ ಮೊಮೆಂಟಮ್ ಮತ್ತು ವೇವ್ ಲೆಂತ್ಗೆ ಏನಾಗಿದೆ, ಅಸೋಸಿಯೇಟೆಡ್ ಆಗಿದೆ. ಏನು, ಸೊ ಎಲೆಕ್ಟ್ರಾನ್ ಅಸೋಸಿಯೇಟೆಡ್ ವಿತ್ ಮೊಮೆಂಟಮ್ ಆ್ಯಸ್ ವೆಲ್ ಆಸ್ ವೇವ್ ಲೆಂತ್. ಇಟ್ ಈಸ್ explained by scientist called wave de Broglie's equation. It is explained by what? De Broglie ಅನ್ನೋ ಸೈಂಟಿಸ್ಟ್ ಏನು ಮಾಡ್ತಾನೆ ಅಂದರೆ ಈ ಎಕ್ಸ್ಪೆರಿಮೆಂಟನ್ನು, ಈ ನೇಚರನ್ನು ಎಕ್ಸ್ಪ್ಲೇನ್ ಮಾಡ್ತಾನೆ. ಅದಕ್ಕೆ ಏನು ಮಾಡ್ತಾನೆ, ಲೈಟು ಎರಡು ಪ್ರಾಪರ್ಟಿನ ಹೊಂದಿದೆ, ಒಂದು ವೇವ್ ಪ್ರಾಪರ್ಟಿ, ಇನ್ನೊಂದು ಪಾರ್ಟಿಕಲ್ ಪ್ರಾಪರ್ಟಿ ಅಂತ. ಅವನೇನು ಮಾಡ್ತಾನೆ, ಒಂದು ಡೆರಿವೇಷನನ್ನು ಮಾಡ್ತಾನೆ. ಆ ಡೆರಿವೇಷನ್ನಿಂದ ಒಂದು ಏನು ಬರುತ್ತೆ, ಫಾರ್ಮುಲಾ ಬರುತ್ತೆ, ಈಸ್ ಈಕ್ವಲ್ ಟು ಎಚ್ ನ್ಯೂ ಅಂತ, ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಎಚ್ ನ್ಯೂ ಅಂತ. ಲ್ಯಾಂಬ್ಡಾ ಅಂದರೆ ವೇವ್ ಲೆಂತ್, ಲ್ಯಾಂಬ್ಡಾ ಅಂದ್ರೇನು, ವೇವ್ ಲೆಂತ್ ಅಂತ. ಎಮ್ ಅಂದರೆ ಮೊಮೆಂಟಮ್, ಮಾಸ್. ಇಲ್ಲಿ ಪಿ ಅಂದರೆ ಸಿ, ಹಿಯರ್ ವಾಟ್, ಸಿ ಅಂದರೆ ಏನು, ವೆಲಾಸಿಟಿ ಆಫ್ ಲೈಟ್. ಏನು, ವೆಲಾಸಿಟಿ. ಓಕೆ, ವೆಲಾಸಿಟಿ ಆಫ್ ಲೈಟ್. ಸಿ ಅಂದರೆ ವೆಲಾಸಿಟಿ ಆಫ್ ಲೈಟ್, ಎಮ್ ಅಂದರೆ ಮಾಸು, ಲ್ಯಾಂಬ್ಡಾ ಅಂದರೆ ವೇವ್ ಲೆಂತ್. ಏನು ಮಾಡ್ತಾನೆ ಅಂದರೆ ಅವನು ಡೆರಿವೇಷನನ್ನು ಮಾಡ್ತಾನೆ. ಯಾವ ಥರ ಡೆರಿವೇಷನ್ ಅಂದರೆ ಡೆರಿವೇಷನ್ ಆಫ್ ಡಿ ಬ್ರಾಗ್ಲೀಸ್ ಈಕ್ವೇಷನ್. ಏನು ಮಾಡ್ತಾನೆ, ಡೆರಿವೇಷನ್ ಮಾಡ್ತಾನೆ ಡಿ ಬ್ರಾಗ್ಲಿ ಈಕ್ವೇಷನ್ದಿಂದ. ಅಕಾರ್ಡಿಂಗ್ ಟು ಪ್ಲ್ಯಾಂಕ್ಸ್ ಥಿಯರಿ ಏನು ಹೇಳುತ್ತೆ ಅಂದರೆ ಎನರ್ಜಿ ಅಸೋಸಿಯೇಟೆಡ್ ವಿತ್ ವೇವ್ ಆಫ್ ಫ್ರೀಕ್ವೆನ್ಸಿ ಅಂತ ಹೇಳಲಾಗುತ್ತೆ. ಹಾಗಾದರೆ ಅದರದ್ದು ಎನರ್ಜಿ ಈಸ್ ಈಕ್ವಲ್ ಟು ಎಚ್ ನ್ಯೂ ಅಂತ. ನ್ಯೂ ಅಂದರೆ ಫ್ರೀಕ್ವೆನ್ಸಿ. ಏನು, ನ್ಯೂ ಅಂದರೆ ಫ್ರೀಕ್ವೆನ್ಸಿ. ಈಸ್ ಈಕ್ವಲ್ ಟು ಎಚ್ ನ್ಯೂ ಅಂತ. ನ್ಯೂ ಅಂದ್ರೆ ಏನೋ ಫ್ರೀಕ್ವೆನ್ಸಿ ಅಂತ ಹೇಳಲಾಗುತ್ತೆ. ಹಾಗಾದ್ರೆ ಏನು, ಅಕಾರ್ಡಿಂಗ್ ಟು ಪ್ಲ್ಯಾಂಕ್ಸ್ ಥಿಯರಿ ದ ಎನರ್ಜಿ ಇಸ್ ಅಸೋಸಿಯೇಟೆಡ್ ವಿತ್ ವೇವ್ ಆಫ್ ಫ್ರೀಕ್ವೆನ್ಸಿ, ದಟ್ಸ್ ವೈ ಈಸ್ ಈಕ್ವಲ್ ಟು ಎಚ್ ನ್ಯೂ. ಎಚ್ ಅಂದರೆ ಪ್ಲ್ಯಾಂಕ್ಸ್ ಕಾನ್ಸ್ಟಂಟ್ ಅಂತ ಅರ್ಥ. ಓಕೆ, ಅಕಾರ್ಡಿಂಗ್ ಟು ದ ಐನ್ಸ್ಟೀನ್ ಏನು ಮಾಡ್ತಾನೆ, ಐನ್ಸ್ಟೀನ್ ಪ್ರಕಾರ ಎನರ್ಜಿ ಅಂದರೆ ಏನು, ಇ ಈಸ್ ಈಕ್ವಲ್ ಟು ಎಚ್ ನ್ಯೂ. ಯಾಕಂದರೆ ಇದು ಏನು ಮಾಡ್ತಾರೆ, ಇ ಈಸ್ ಈಕ್ವಲ್ ಟು ಎಮ್ ಸಿ ಸ್ಕ್ವೇರ್. ಎನರ್ಜಿ ಅಸೋಸಿಯೇಟೆಡ್ ವಿತ್ ಪ್ರೋಟಾನ್ ಅಂದರೆ ಡೈರೆಕ್ಟ್ ಪ್ಯಾಕೆಟ್ ಆಫ್ ಎನರ್ಜಿ ಅಂತ ಹೇಳ್ತೀವಿ ನಾವು. ಇಲ್ಲಿ ಪಾರ್ಟಿಕಲ್ ನೇಚರನ್ನು ಹೇಳುತ್ತೆ, ಇ ಈಸ್ ಈಕ್ವಲ್ ಟು ಎಮ್ ಸಿ ಸ್ಕ್ವೇರ್. ಏನು ಮಾಡಲಾಗುತ್ತೆ, ಇ ಈಸ್ ಈಕ್ವಲ್ ಟು ಎಚ್ ನ್ಯೂನ ಇಕ್ವೇಷನ್ 1 ಅಂತ ಹೇಳ್ತೀವಿ. ಇ ಈಸ್ ಈಕ್ವಲ್ ಟು ಎಮ್ ಸಿ ಸ್ಕ್ವೇರನ್ನು ಏನು ಮಾಡ್ತೀವಿ, ಇಕ್ವೇಷನ್ 2 ಅಂತ ಹೇಳ್ತೀವಿ. ಈ ಎರಡು ಇಕ್ವೇಷನನ್ನು ಏನು ಮಾಡ್ತೀವಿ ನಾವು ಇಲ್ಲಿ ಈಕ್ವೇಟಿಂಗ್ ಮಾಡೋದ್ರಿಂದ, ಅಂದರೆ ಈ ಎರಡು ಸೇಮ್ ಇರೋದ್ರಿಂದ ಎಚ್ ನ್ಯೂ ಈಸ್ ಈಕ್ವಲ್ ಟು ಎಮ್ ಸಿ ಸ್ಕ್ವೇರ್ ಅಂತ ಹೇಳ್ಬೋದಾ. ಓಕೆ, ಏನು ಮಾಡ್ಬೋದು, ಇ ಈಸ್ ಈಕ್ವಲ್ ಟು ಇ. ಹಾಗಾದರೆ ಎಚ್ ನ್ಯೂ ಈಸ್ ಈಕ್ವಲ್ ಟು ಎಮ್ ಸಿ ಸ್ಕ್ವೇರ್ ಅಂತ ಹೇಳ್ಬೋದು. ಓಕೆ, ಹಾಗಾದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ಎಚ್ ನ್ಯೂ ಈಸ್ ಈಕ್ವಲ್ ಟು ಎಮ್ ಸಿ ಸ್ಕ್ವೇರ್ ಅಂತ ಆಯಿತು. ನಮಗೇನು ಬೇಕಾಗಿದೆ,
Okay, h nu is equal to mc square. Nu is equal to c divided by lambda. Nu is equal to what? C divided by lambda. Nu ಜಾಗದಲ್ಲಿ ಏನು ಮಾಡಬಹುದು? c by lambda ಅಂತ ಬರಿಬಹುದು. c by lambda h nu h c by lambda divided is equal to mc square ಅಂತ. ಓಕೆ, ಇಲ್ಲಿ c ಇದೆ, ಇಲ್ಲಿ c ಇದೆ, ಇದನ್ನ ಈ ಕಡೆ ತೊಗೊಂಡ್ರೆ c ಗೆಟ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ mc ಅಷ್ಟೇ ಉಳಿಯುತ್ತೆ. ಓಕೆ, ಹಾಗಾದರೆ ಏನು ಮಾಡಬೇಕು? ನಮಗೆ ಲ್ಯಾಂಬ್ಡಾ ಬೇಕಾಗಿದೆ. ಲ್ಯಾಂಬ್ಡಾನ ಈ ಕಡೆ ತೆಗೆದುಕೊಂಡು ಹೋಗೋಣ, ಎಮ್ ಸಿ ಸ್ಕ್ವೇರ್ನ ಈ ಕಡೆ ತಂದು ಹೋಗೋಣ, ಎಚ್ ಡಿವೈಡೆಡ್ ಬೈ ಎಮ್ ಸಿ ಸ್ಕ್ವೇರ್ ಅಂತ, ಎಚ್ ಸಿ ಡಿವೈಡೆಡ್ ಬೈ ಎಮ್ ಸಿ ಸ್ಕ್ವೇರ್ ಅಂತ ಆಗುತ್ತೆ. ಹಾಗಾದರೆ ನಮ್ಮದು ವ್ಯಾಲ್ಯೂ ಏನು ಸಿಗುತ್ತೆ? ಈ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಎಚ್ ನ್ಯೂ ಆರ್ ಎಚ್ ಡಿವೈಡೆಡ್ ಬೈ ಎಮ್ ಸಿ ಸ್ಕ್ವೇರ್. ಅದನ್ನ ಇದನ್ನು ಕ್ಲಿಯರ್ ಆಗಿ ಬರೆದ್ರೆ ಏನಾಗುತ್ತೆ? ಎಚ್ ಸಿ ಡಿವೈಡೆಡ್ ಬೈ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಎಮ್ ಸಿ ಸ್ಕ್ವೇರ್ ಅಂತ ಆಗುತ್ತೆ. ಹಾಗಾದರೆ ನಾವೇನು ಮಾಡೋಣ? ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಎಚ್ ಸಿ ಡಿವೈಡೆಡ್ ಬೈ ಎಮ್ ಸಿ ಸ್ಕ್ವೇರ್. ಸಿ ಇಲ್ಲಿ 2 ಸಿ ಇದೆ, 1 ಸಿ ಗೆಟ್ ಕ್ಯಾನ್ಸಲ್ ಆಗುತ್ತೆ. ನಮ್ಗೆ ಏನು ಸಿಗುತ್ತೆ? ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಎಚ್ ಬೈ ಎಮ್ ಸಿ ಅಂತ ಸಿಗುತ್ತೆ. ಎಮ್ ಸಿ ಅಂದರೆ ಮೊಮೆಂಟಮ್ ಅಂತ ಅರ್ಥ. ಏನು? ಎಮ್ ಸಿ ಅಂದರೆ ಮೊಮೆಂಟಮ್ ಅಂತ ಅರ್ಥ, ಮಾಸ್ ಇಂಟು ವೆಲಾಸಿಟಿ ಅಂತ ಅರ್ಥ. ಹೀಗಾಗಿ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಎಚ್ ಬೈ ಪಿ ಅಂತ. ಪಿ ಅಂದ್ರೇನು? ಮೊಮೆಂಟಮ್. ಓಕೆ, ಈ ರೀತಿ ನಾವು ಏನು ಮಾಡ್ಬೋದು ಅಂದರೆ ಈಕ್ವೇಷನನ್ನು ಡೆರಿವೇಷನ್ ಮಾಡ್ಬೋದು. ಓಕೆ, ಹೈಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಏನು ಹೇಳ್ತಾನೆ ಅಂದರೆ, ಹೈಸನ್ಬರ್ಗನ್ ಅವನು ಇಟ್ ಈಸ್ ಅವನ ಥಿಯರಿ ಪ್ರಕಾರ, ಅವನ ಪ್ರಿನ್ಸಿಪಲ್ ಪ್ರಕಾರ ಒಂದು ಆಟಮ್ನಲ್ಲಿ ಏನಾಗ್ತಾ ಇದೆ? ಎಲೆಕ್ಟ್ರಾನು ಮೂಮೆಂಟ್ ಆಗ್ತಾ ಇದೆ ಅಂದರೆ, ಈ ಎಲೆಕ್ಟ್ರಾನ್ ಮೊಮೆಂಟಮನ್ನು ಎಕ್ಸಾಕ್ಟಾಗಿ ಅದರ ಸ್ಪೀಡು, ಅದರ ವೆಲಾಸಿಟಿ ಮತ್ತು ಅದರ ಪೊಸಿಷನನ್ನು ಒಂದೇ ಟೈಮ್ನಲ್ಲಿ ಹೇಳಕ್ಕೆ ಬರಲ್ಲ. ಐದರ್ ಯು ಕ್ಯಾನ್ ಸೇ ದ ಪೊಸಿಷನ್ ಆರ್ ಯು ಕ್ಯಾನ್ ಸೇ ದ ಮೊಮೆಂಟಮ್, ನಾಟ್ ಸೇ ಬೋತ್ ಇನ್ ಒನ್ ಟೈಮ್. ಒಂದೇ ಟೈಮ್ನಲ್ಲಿ ಒಂದೇ ಟೈಮ್ನಲ್ಲಿ ಅದ್ರ ಪೊಸಿಷನ್ನು ಮತ್ತು ಮೊಮೆಂಟಮ್ನ ಹೇಳಕ್ಕೆ ಬರಲ್ಲ. ಏನು ಮಾಡ್ಬೋದು? ಅದ್ರ ಪೊಸಿಷನ್ ಹೇಳ್ಬೋದು, ಇಲ್ಲಾಂದರೆ ಮೊಮೆಂಟಮ್ನ ಹೇಳ್ಬೋದು ಅಂತ. ಎಟ್ ಎನಿ ಇನ್ಸ್ಟಂಟ್, ಯಾವುದೇ ಇನ್ಸ್ಟಂಟ್ನಲ್ಲಿ, ಯಾವುದೇ ಟೈಮ್ನಲ್ಲಾದರೂ ನಾವೇನು ಮಾಡ್ಬೋದು? ಒಂದನ್ನು ಮಾತ್ರ ಹೇಳ್ಬೋದು, ಇನ್ನೊಂದನ್ನು ಹೇಳೋಕ್ಕಾಗಲ್ಲ ಅಂತ ಹೇಳ್ತಾನೆ. ಯಾವ ಥರ? ಇಟ್ ಈಸ್ ಇಂಪಾಸಿಬಲ್ ಟು ಡಿಟರ್ಮೈನ್ ಬೋತ್ ಪೊಸಿಷನ್ ಆ್ಯಂಡ್ ಮೊಮೆಂಟಮ್. ಪೊಸಿಷನ್ ಅಂದರೆ ಅದು ಇರುವಂಥ ಸ್ಥಳ, ಮೊಮೆಂಟಮ್ ಅಂದರೆ ಅದು ಚಲನೆಯಲ್ಲಿ ಹೊಂದಿರೋದು. ಓಕೆ, ಹಾಗಾದ್ರೆ ಏನು? ಇಟ್ ಈಸ್ ಇಂಪಾಸಿಬಲ್ ಟು ಡಿಟರ್ಮೈನ್ ಬೋತ್ ಪೊಸಿಷನ್ ಆ್ಯಂಡ್ ಮೊಮೆಂಟಮ್ ಆಫ್ ಮೂವಿಂಗ್ subatomic particle. Subatomic particles ಅಂದರೆ ಯಾವುದು? ಪ್ರೋಟಾನ್ಸು, ನ್ಯೂಟ್ರಾನ್ಸು, ಇಲೆಕ್ಟ್ರಾನ್ಸು. ಲೈಕ್ ಎಲೆಕ್ಟ್ರಾನ್ಸ್ ಎಟ್ ಎನಿ ಇನ್ಸ್ಟಂಟ್, ಯಾವುದೇ ಟೈಮ್ನಲ್ಲಿ ಆದ್ರೂ ನಾವು ಏನು ಮಾಡ್ಬೋದು? ಇಂಪಾಸಿಬಲ್, ಹೇಳೋಕ್ಕಾಗಲ್ಲ. ಏನು ಹೇಳೋಕ್ಕಾಗಲ್ಲ? ಪೊಸಿಷನ್ ಮತ್ತು ಮೊಮೆಂಟಮ್ನ ಎಕ್ಸಾಕ್ಟಾಗಿ ಹೇಳಕ್ಕೆ ಬರಲ್ಲ ಮತ್ತು ಆ್ಯಕ್ಯುರೇಟಾಗಿ ಹೇಳಕ್ಕೆ ಬರಲ್ಲ ಅಂತ ಹೇಳ್ತಾನೆ ರೀ. ಏನ್ರಿ? ಇಟ್ ಈಸ್ ಇಂಪಾಸಿಬಲ್ ಟು ಡಿಟರ್ಮೈನ್ ಬೋತ್ ಪೊಸಿಷನ್ ಆ್ಯಂಡ್ ಮೊಮೆಂಟಮ್ ಆಫ್ ಮೂವಿಂಗ್ ಸಬ್ಅಟಮಿಕ್ ಪಾರ್ಟಿಕಲ್ ಲೈಕ್ electron at any instant simultaneously and accurately. ಆಗಿ ಹೇಳಕ್ಕೆ ಬರಲ್ಲ, ಸೈಮಲ್ಟೇನಿಯಸ್ ಆಗಿನೂ ಹೇಳಕ್ಕೆ ಬರಲ್ಲ ಅಂತಾನೆ. ಹಾಗಾದರೆ ಎಕ್ಸ್ ಅಂದರೆ ಏನು? ಪೊಸಿಷನ್. ಎಕ್ಸ್ ಅಂದರೆ ಏನಿದು? ಪೊಸಿಷನ್. ಇಟ್ ಈಸ್ ಮೊಮೆಂಟಮ್, ಮಾಸ್ ಇಂಟು ವೆಲಾಸಿಟಿ. ಇದಕ್ಕೆ ಏನಂತ ಕರೀತಾರೆ? ಮೊಮೆಂಟಮ್ ಅಂತ ಕರೀತಾರೆ. ಮಾಸ್ ಇಂಟು ವೆಲಾಸಿಟಿಗೆ ಏನಂತ ಕರೀತಾರೆ? ಮೊಮೆಂಟಮ್ ಅಂತ ಕರೀತಾರೆ. ಎಕ್ಸ್ ಅನ್ನು ಏನಂತ ಕರೀತಾರೆ? ಪೊಸಿಷನ್ ಅಂತ ಕರೀತಾರೆ. ಪೊಸಿಷನ್, mass into velocity that greater than or equal to pi h by 4 pi ಅಂತ ಆಗುತ್ತೆ. ಓಕೆ, ಹಾಗಾದರೆ ಮೊಮೆಂಟಮನ್ನು ನಾವೇನು ಬರಿಬೋದು? ಪಿ ಅಂತ ಬರಿಬೋದು. ಮಾಸ್ ಇಂಟು ವೆಲಾಸಿಟಿನ ನಾವೇನು ಬರಿಬೋದು? ಇಲ್ಲಿ ಪಿ ಅಂತ ಬರಿಬೋದು. ಎದ್ರದ್ದು ಪಿ? ಇದು ಮೈಕ್ರೋಸ್ಕೋಪಿಕ್. ಎಕ್ಸ್ ಅಂದರೆ ಎಲೆಕ್ಟ್ರಾನ್ದು ಏನು? ಮೊಮೆಂಟಮ್. ಹಾಗಾದರೆ ಇಲ್ಲಿ ಏನು ಬರಿತಾ ಇದ್ದೀವಿ ಅಂದರೆ ಪೊಸಿಷನ್ ಆ್ಯಂಡ್ ವೆಲಾಸಿಟಿ. Position and velocity is greater than or equal to h by 4mv. 4m pi. 4 pi m. Okay, this is the ಹೈಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್. ಈತನ ಪ್ರಿನ್ಸಿಪಲ್ ಪ್ರಕಾರ ಏನಾಗುತ್ತೆ ಅಂದರೆ, ಒಂದು ಸಬ್ ಅಟಮಿಕ್ ಪಾರ್ಟಿಕಲ್ಸು ಅಂದರೆ ಎಲೆಕ್ಟ್ರಾನು ಹೈ ಸ್ಪೀಡ್ನಲ್ಲಿ ರೊಟೇಟ್ ಆಗ್ತಾ ಇದೆ ಅಂದರೆ ನಾವು ಏನು ಮಾಡೋಕ್ಕಾಗಲ್ಲ ಅಂದರೆ ಅದರ ಪೊಸಿಷನನ್ನು, ಅದು ಯಾವುದೇ ಜಾಗದಲ್ಲಿದೆ ಅಂತ ಮತ್ತು ಅದರ ಸ್ಪೀಡು ಎಷ್ಟಿದೆ ಅಂತ ಒಂದೇ ಟೈಮ್ನಲ್ಲಿ ಸೈಮಲ್ಟೇನಿಯಸ್ ಆಗಿ ಆಗಿ ಹೇಳೋಕ್ಕಾಗಲ್ಲ. ಹೇಳೋಕ್ಕಾಗ್ಬೋದು, ಆದರೆ ಏನು? ನಾಟ್ ಆ್ಯಕ್ಯುರೇಟ್. ಅದು ಆ್ಯಕ್ಯುರೇಟ್ ಇರೋದಿಲ್ಲ ಅಂತ ಅರ್ಥ. ಓಕೆ, ದಿಸ್ ಈಸ್ ಅಬೌಟ್ ವಾಟ್? ಹೈಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ 2 marks in your annual examination. Next concept, significance
ಆಫ್ ಹೈಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್. ಹೈಸನ್ಬರ್ಗ್ ಏನು ಮಾಡ್ತಾನೆ ಅಂದರೆ ಆತನ ಥಿಯರಿ ಪ್ರಪೋಸ್ ಮಾಡೋಣ, ಆತನ ಥಿಯರಿ ಆರ್ ಪ್ರಿನ್ಸಿಪಲ್ ಪ್ರಪೋಸ್ ಆಗೋಣ ಏನಾಗುತ್ತೆ ಅಂದರೆ ಇಟ್ ಹೆಲ್ಪ್ಸ್ ಟು ಡಿಟರ್ಮೈನ್ ದ ಪ್ರೊಬ್ಯಾಬಿಲಿಟಿ ಆಫ್ ಫೈಂಡಿಂಗ್ ದ ಎಲೆಕ್ಟ್ರಾನ್ ಇನ್ ಮಾಲಿಕ್ಯೂಲ್. ಒಂದು ಮಾಲಿಕ್ಯೂಲ್ನಲ್ಲಿ ಅದರದ್ದು ಪ್ರೊಬ್ಯಾಬಿಲಿಟಿ ಆಫ್ ಫೈಂಡಿಂಗ್ ದ ಎಲೆಕ್ಟ್ರಾನ್ಸ್ ಎಷ್ಟಿದೆ ಅಂತ ಹೇಳ್ಬೋದಾಗುತ್ತೆ. ನೆಕ್ಸ್ಟ್, ಇಟ್ ಈಸ್ ಅಪ್ಲಿಕೇಬಲ್ ಓನ್ಲಿ ಮೈಕ್ರೋಸ್ಕೋಪಿಕ್ ಪಾರ್ಟಿಕಲ್ಸ್, ನಾಟ್ ಮ್ಯಾಕ್ರೋಸ್ಕೋಪಿಕ್. ಮೈಕ್ರೋ ಅಂದ್ರೆ ಏನು? ಅತಿ ಸೂಕ್ಷ್ಮ ಕಣಗಳಿಗೆ ಮಾತ್ರ ಏನಾಗುತ್ತೆ, ಇದು ಅಪ್ಲಿಕೇಬಲ್ ಆಗುತ್ತೆ. ಮ್ಯಾಕ್ರೋಸ್ಕೋಪಿಕ್ ಪಾರ್ಟಿಕಲ್ಸ್, ನಾಟ್ ಮ್ಯಾಕ್ರೋಸ್ಕೋಪಿಕ್ ಪಾರ್ಟಿಕಲ್. ಮ್ಯಾಕ್ರೋ ಅಂದ್ರೆ ಏನು? ದೊಡ್ಡದು, ಬಿಗ್ ಅಂತ ಅರ್ಥ. ಮೈಕ್ರೋ ಅಂದರೆ ಸ್ಮಾಲ್ ಅಂತ ಅರ್ಥ. ಸಣ್ಣ ಪಾರ್ಟಿಕಲ್ಸ್ಗಳಿಗೆ ಇದು ಏನಾಗಲ್ಲ, ಅಪ್ಲಿಕೇಬಲ್ ಆಗುತ್ತೆ. ಇನ್ನು ಏನಾಗುತ್ತೆ, ಸಣ್ಣ ಪಾರ್ಟಿಕಲ್ಸ್ಗಳಿಗೆ ಅಪ್ಲಿಕೇಬಲ್ ಆಗುತ್ತೆ. ಇದು ಅತಿ ದೊಡ್ಡ ಪಾರ್ಟಿಕಲ್ಸ್ಗಳಿಗೆ ಏನಾಗಲ್ಲ, ಇದು ಅಪ್ಲಿಕೇಬಲ್ ಆಗಲ್ಲ. ದಿಸ್ ಈಸ್ ಆಲ್ ಅಬೌಟ್ ವಾಟ್? ಹೈಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್. Okay, come to the problem section. In that what happens? What is the wavelength associated with a particle of mass 10 to the power 25? It is what? 10 to the power 25 gram, moving with a velocity is what? Velocity is 10 to the power 8, 10 to the power 4 meter per second. Then Max Planck's constant, it is 6.6 into 10 to the power 34 joules second. Then what is the formula? Lambda is equal to what? H by mv, isn't it? Lambda is equal to H by mv. ಹಾಗಾದರೆ ಲ್ಯಾಂಬ್ಡಾ ಗೊತ್ತಿಲ್ಲ ನಮಗೆ. ವೇವ್ಲೆಂತನ್ನು, ವಾಟ್ ಈಸ್ ದ ವೇವ್ಲೆಂತ್ ಅಂತ ಕೇಳಿದ್ದಾರೆ. ವೇವ್ಲೆಂತನ್ನು ಏನು ಮಾಡೋಣ, ಕ್ವೆಶ್ಚನ್ ಮಾರ್ಕ್ನಲ್ಲಿ ಇಡೋಣ. ಲ್ಯಾಂಬ್ಡಾ ಎಚ್ ಎಷ್ಟಿದೆ? 6.6 ಇಂಟು 10 to the power minus 34 joules second ಅಂತ ಇದೆ, ಡಿವೈಡೆಡ್ ಬೈ ಮಾಸ್ ಎಷ್ಟಿದೆ? ಮಾಸು 10 to the power, ಮಾಸ್ ಆಫ್ ದಟ್ 10 to the power 25 ಇದೆ. ಇದನ್ನು ಕೆ ಜಿನಲ್ಲಿ ಬರೆದ್ರೆ 28 kg ಅಂತ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಜೌಲ್ಸನ್ನು ಕೆ ಜಿ ಒಳಗೆ ಕನ್ವರ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಏನಾಗುತ್ತೆ, 10 to the power ವೆಲಾಸಿಟಿ ಎಷ್ಟಿದೆ? 10 to the power 4 ಅಂತ ಇದೆ. ಹಾಗಾದರೆ ಏನಾಗುತ್ತೆ, 6.6 ಇಂಟು 10 to the power minus 34 ಇಂಟು 10 to the power plus 28 ಇಂಟು 10 to the power ಪ್ಲಸ್ ಮೈನಸ್ 4. ಇದು ಮೇಲ್ಗಡೆ ಹೋದರೆ -4 ಅಂತ ಆಗುತ್ತೆ. ಇದು ಮೇಲ್ಗಡೆ ಹೋದರೆ 28 ಪ್ಲಸ್ 28 ಆಗುತ್ತೆ. ಇಲ್ಲಿ -34 ಅಂತ ಇದೆ. ಎಷ್ಟಾಗುತ್ತೆ ಇಲ್ಲಿ ವ್ಯಾಲ್ಯೂಸು? 10 to the power minus 34, ಇದು 24 ಮೀನ್ಸ್ -38 ಅಂತ ಆಗುತ್ತೆ. 6.6 ಇಂಟು 10 to the power minus 38 ಇಂಟು 10 to the power ಪ್ಲಸ್ 28 ಅಂದರೆ 10 ಡಿಫ್ರೆನ್ಸ್ ಬರುತ್ತೆ. 6.6 ಇಂಟು 10 to the power 10 minus 10 ಮೀಟರ್ ಏನಾಗುತ್ತೆ, ಮೀಟರ್. ಕೆ ಜಿ ಕ್ಯಾನ್ಸಲ್ ಆಗುತ್ತೆ. ಏನು ಸಿಗುತ್ತೆ ನಮಗೆ? ಮೀಟರ್ ಅಂತ ಸಿಗುತ್ತೆ. ಏನು? ಮೀಟರ್ ಪರ್ ಸೆಕೆಂಡ್ ಇದೆ ಇಲ್ಲಿ. ಮೀಟರ್ ಪರ್ ಸೆಕೆಂಡ್ ಗಿಟ್ ಕ್ಯಾನ್ಸಲ್ ಆಗುತ್ತೆ. ಏನು ಸಿಗುತ್ತೆ ನಮಗೆ? ಮೀಟರ್ ಅಂತ ಸಿಗುತ್ತೆ. ಓಕೆ, ಮೀಟರ್. ದಿಸ್ ಈಸ್ ಅಬೌಟ್ ವಾಟ್? ಲ್ಯಾಂಬ್ಡಾನ ಕಂಡುಹಿಡಿಯುವಂಥ ಮೆಥಡು. ಇದೇ ರೀತಿ ಏನಾಗಿದೆ, ಇನ್ನೊಂದು ಪ್ರಾಬ್ಲಮನ್ನು ಕೊಡಲಾಗಿದೆ. ಕ್ಯಾಲ್ಕುಲೇಟ್ ದ ವೇವ್ ಲೆಂತ್ ಆಫ್ ಆನ್ ಎಲೆಕ್ಟ್ರಾನ್ ವಿತ್ ವೆಲಾಸಿಟಿ ಈಸ್ ಎಷ್ಟು? 1.8 ಇಂಟು 10 to the power 4 meter per second. Mass of electron is 9 into 10 to the power 28 gram. H is Max Planck's constant ಇರುತ್ತೆ, 6.626 into 10 to the power 34 meter joules second ಅಂತ ಇರುತ್ತೆ. ಈ ರೀತಿ ಏನು ಮಾಡ್ಬೋದು ನಾವು? ಇದೇ ಥರನಾಗಿ ಈ ಪ್ರಾಬ್ಲಮ್ಸನ್ನು ಮಾಡ್ಬೋದು. ಇಟ್ ಈಸ್ ಫಾರ್ ಯುವರ್ ಹೋಮ್ ವರ್ಕ್. Okay, based on Heisenberg uncertainty principle, we have to solve some problems. Okay, let us go. What are those? See here, the velocity of an electron is measured to an accuracy of 0.001 into meter per second. What is the uncertainty involved in the locating position anta ide. Mass of electron is 9.1 into 10 to the power 31 kg ಅಂತ ಇದೆ. ಓಕೆ, ಹಾಗಾದರೆ ಏನು ಮಾಡೋಣ? ಡೆಲ್ಟಾ ಎಕ್ಸ್, ಇಟ್ ಈಸ್ ದ ಪೊಸಿಷನ್ ಆ್ಯಂಡ್ ಇಟ್ ಈಸ್ ದ ಮೊಮೆಂಟಮ್.
delta x it is a position, it is a momentum is equal to h by 2 4 pi. ಹಾಗಾದರೆ h ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ ಎಷ್ಟಿದೆ ಅಂದರೆ 6.626 ಇಂಟು 10 to the power minus 34. ಓಕೆ, ಈ ಥರ ಇದೆ. ಓಕೆ, ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟು ಈ ಥರ ಇದೆ. ಓಕೆ, ಹಾಗಾದರೆ ನಾವೇನು ಮಾಡೋಣ, ಕ್ಯಾಲ್ಕುಲೇಷನ್ ಆಫ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಏನಂದರೆ ದಟ್ ಡೆಲ್ಟಾ ಪಿ ಮೊಮೆಂಟಮ್ ಅಂದರೆ ಎಮ್ ಇಂಟು ವಿ ಅಂತ ಅರ್ಥ, ಎಮ್ ಇಂಟು ಡೆಲ್ಟಾ ವಿ ಅಂತ ಅರ್ಥ. ಓಕೆ, ಅವ್ರೇನು ಕೇಳಿದ್ದಾರೆ, ಡೆಲ್ಟಾ ಎಕ್ಸನ್ನು ಕೇಳಿದ್ದಾರೆ. ಓಕೆ, ಡೆಲ್ಟಾ ಎಕ್ಸನ್ನು ಅಲ್ಲೇ ಇಡೋಣ. ಏನು ಮಾಡೋಣ ನಾವೀಗ, ಹ್ಯಾವ್ ಟು ಸಾಲ್ವ್ ನಾವು. 24 6.626 into 10 to the power minus 34 into not into divided by 4 into pi value is 3.1438 1.28 so on is there. ನಾವೇನು ಮಾಡ್ತೀವಿ 1.28 ಅಂತ ಅಷ್ಟೇ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಓಕೆ, 28. ದೆನ್ ಮಾಸ್ ಹೌ ಮಚ್ ದೇ ಆರ್ ಗಿವಿಂಗ್, -2 isn't it, 1 into delta x is as it is. ಇದನ್ನು ಏನು ಬರಿಬೋದು, 0.001 ಅನ್ನು ಸೈಂಟಿಫಿಕ್ ನೋಟೇಷನಲ್ಲಿ ಬರೆದಾಗ 1 into 10 to the power -3 ಅಂತ ಆಗುತ್ತೆ. ಸಿಮಿಲರ್ಲಿ ವೆಲಾಸಿಟಿ ಎಷ್ಟು ಕೊಟ್ಟಿದ್ದಾರೆ, ವೆಲಾಸಿಟಿ ವೆಲಾಸಿಟಿ 0.10 to the power -3 ಅಂತ ಇದೆ. ಮಾಸ್ ಎಷ್ಟಿದೆ ಅಂದರೆ 9.1 into 10 to the power -31 ಅಂತ ಇದೆ. ಓಕೆ, ದಿಸ್ ಇಸ್ ದ ಪ್ರಾಬ್ಲಮ್. ದೆನ್ ವಿ ಹ್ಯಾವ್ ಟು ಕೀಪ್ ದಿಸ್ ಡೆಲ್ಟಾ ಎಕ್ಸ್ ಆ್ಯಸ್ ಇಟ್ ಈಸ್. ಡೆಲ್ಟಾ ಎಕ್ಸನ್ನು ಆ್ಯಸ್ ಇಟ್ ಈಸ್ ಬರಿತಾ ಇದ್ದೀನಿ. ಡೆಲ್ಟಾ ಎಕ್ಸನ್ನು ಆ್ಯಸ್ ಇಟ್ ಈಸ್ ಇದೆ, ಮಲ್ಟಿಪ್ಲಿಕೇಶನ್. ಈ ಎಲ್ಲ ವ್ಯಾಲ್ಯೂಸನ್ನು ನಾನು ಏನು ಮಾಡ್ತಿದ್ದೀನಿ, ಈ ಕಡೆ ಶಿಫ್ಟ್ ಮಾಡ್ತಾ ಇದ್ದೀನಿ. 6.626 into 10 to the power -34 ಎಲ್ಲ ಡಿನಾಮಿನೇಟರ್ನಲ್ಲಿರುತ್ತೆ. 4 divided by 3.1428 into how much it is, 9.1 into 10 to the power -31 divided by 1 into 10 to the power -3. This is the one. We have to calculate now how much you get. See, 6.626 divided by 4 divided by 3.1428 divided by 9.1 divided by 1. How much? 0.0579 ಅಂತ ಇದೆ. ಇಲ್ಲಿ 10 to the power ಏನಾಗಿದೆ -34 ಅಂತ ಇದೆ. ಇಲ್ಲಿ 10 to the power -31, ಇಲ್ಲಿ 10 to the power 3. ಹಾಗಾದರೆ 10 to the power 34 ಅಂತ ಆಗುತ್ತೆ. 34 get cancelled here. 34 get cancelled. We are getting what? Delta x means position. Okay, the position is 0.50579 ಅಂತ ಇದೆ. ನಾವು ಇದನ್ನು ಏನು ಬರೆದು ಎಕ್ಸ್ ಇದೆ ಅಂದರೆ ಇದನ್ನ ಏನು ಮಾಡ್ತಿದ್ವಿ, ಮೀಟರ್ ಅಂತ ಬರಿತಾ ಇದ್ದೀವಿ, ಮೀಟರ್ ಅಂತ. ಪೊಸಿಷನ್ ಈಸ್ ಡೆಲ್ಟಾ ಎಕ್ಸ್, ಪೊಸಿಷನ್ ಈಸ್ ಅನ್ಸರ್ಟನಿಟಿ ಪೊಸಿಷನ್ ಈಸ್ 2 ಪಾಯಿಂಟ್ಸನ್ನು ಈ ಕಡೆ ತಂದು 5.79 into 10 to the power -2 ಮೀಟರ್ ಅಂತ ಬರಿತಾ ಇದ್ದೀನಿ. ಓಕೆ, ಇಲ್ಲಿ ಜೌಲ್ಸ್ ಅಂದರೆ ನೆನಪಿರಲಿ ನಿಮಗೆ, ಜೌಲ್ಸ್ ಅಂದರೆ kg ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಆಗುತ್ತೆ. ಏನು ಜೌಲ್ಸ್ ಅಂದರೆ, ಜೌಲ್ ಅಂದರೆ kg ಮೀಟರ್ ಪರ್ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಆಗುತ್ತೆ. ದಿಸ್ ಇಸ್ ದ ಒನ್ ಪ್ರಾಬ್ಲಮ್ ಆನ್ ದ uncertainty principle. We have to see another problem, that is they are asked the velocity. They are asking what? Velocity delta x. Okay, delta x into delta p. Delta x into delta p is greater than or equal to how much? 4 pi by 4 h by 4 pi, where h ಎಷ್ಟಾಗುತ್ತೆ 6.626 into 10 to the power -34
-34 ಜೌಲ್ಸ್ ಅಂತ ಆಗುತ್ತೆ. ಓಕೆ, ಜೌಲ್ಸ್ ಅಂದರೆ ಆಗುತ್ತೆ. ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ಡೆಲ್ಟಾ ಎಕ್ಸ್ ಎಷ್ಟು ಕೊಟ್ಟಿದ್ದಾರೆ, ಡೆಲ್ಟಾ ಎಕ್ಸು ಡಿಸ್ಟೆನ್ಸು, ಲೊಕೇಟ್ ಡಿಸ್ಟೆನ್ಸು ಡೆಲ್ಟಾ ಎಕ್ಸ್ ಈಸ್ ಹ್ಯಾವಿಂಗ್ ವ್ಯಾಲ್ಯೂ 0.1 ಆಂಗ್ಸ್ಟನ್ ಅಂತ ಇದೆ. 1 ಆಂಗ್ಸ್ಟನ್ ಅಂದರೆ ಎಷ್ಟು, 10 to the power 10. 0.1 into 10 to the power -10 ಇದು ಆಂಗ್ಸ್ಟನ್ ವ್ಯಾಲ್ಯೂ. ಓಕೆ, ಹಾಗಾದರೆ ಇದೇನೇನು ಮೊಮೆಂಟಮ್ ಅಂದರೆ ಡೆಲ್ಟಾ ಎಮ್ ಡೆಲ್ಟಾ ವಿ ಅಂದ್ರೇನು, ಪಿ ಅಂತ ಅರ್ಥ. ಇಲ್ಲಿ ಎಮ್ ಎಷ್ಟಿದೆ, ಎಮ್ 9.1 into 10 to the power -31 ಎಷ್ಟು ಕೆ ಜಿ ಅಂತ ಆಗುತ್ತೆ. ಮಾಸ್ ಏನಾಗುತ್ತೆ, ಕೆ ಜಿ ಅಂತ ಆಗುತ್ತೆ. ಅದೇ ರೀತಿ ನಾವೇನು ಮಾಡ್ತಾ ಇದ್ದೀವಿ, ವೆಲಾಸಿಟಿ ಎಷ್ಟು ಕೊಡಲಾಗಿದೆ, ವೆಲಾಸಿಟಿ ಈಸ್ ಹೌ ಮಚ್, they are asking the velocity. They are asking what, velocity. Then we have to write the formula like delta x into delta m delta v is equal to h by 4 pi ಅಂತ ಇದೆ. ಓಕೆ, ಹಾಗಾದರೆ ಇಲ್ಲಿ ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ ಟು ನಮಗೇನು ಬೇಕಾಗಿದೆ, ಡೆಲ್ಟಾ ಎಕ್ಸ್ ಗೊತ್ತಿದೆ, ಏನು ಮಾಡೋಣ, ಡೆಲ್ಟಾ ವಿನ ನೋಡೋಣ. ಡೆಲ್ಟಾ ಎಚ್ ಇಲ್ಲೇ ಇರುತ್ತೆ, ಎಚ್ 4 pi ಇಲ್ಲೇ ಇರುತ್ತೆ. ನಾವೇನು ಮಾಡ್ತೀವಿ, ಡೆಲ್ಟಾ ಎಕ್ಸನ್ನು ಈ ಕಡೆ ಶಿಫ್ಟ್ ಮಾಡ್ತಾ ಇದ್ದೀವಿ ಇಂಟು ಡೆಲ್ಟಾ ಎಕ್ಸ್ into delta x. You can write delta x directly. You can write delta x, that delta x is coming here and mass also coming into mass. Okay, this is delta x, isn't it? This is delta x. Okay, how many, 6.626 into 10 to the power -34 divided by 4 into 3.1428 into delta x is how much, delta x is 0.1 into 10 to the power -10 into mass, how much, mass is 9.1 into 10 to the power -31. This is what, this is the substitution. After this substitution we are having h means 6.626 divided by 4 divided by 3.1428 divided by 0.1 divided by 9.1, how much, we are getting what, 0.579 ಇಲ್ಲಿ ಏನಾಗ್ತಾ ಇದೆ ಅಂದರೆ 10 to the power -34 ಇದೆ, ಇಲ್ಲಿ 10 to the power ಪ್ಲಸ್ 34 ಇದೆ. ಇದು ನಾಮಿನೇಟರ್ಗೆ ಹೋದರೆ +31 ಅಂದರೆ -3 ಉಳಿಯುತ್ತೆ. ಇದು ಏನಾಗುತ್ತೆ, 10 to the power -34, ಇದು ಇಲ್ಲೇ ಬರಿತಾ ಇದ್ದೀನಿ. ಇದು ಡಿನಾಮಿನೇಟರ್ನಲ್ಲಿ ಮೈನಸ್ ಇದೆ, ನಾಮಿನೇಟರ್ಗೆ ಹೋದರೆ +31 ಅಂತ ಆಗುತ್ತೆ. ಇಲ್ಲಿ ಡಿನಾಮಿನೇಟರ್ನಲ್ಲಿ -10 ಇದೆ, ಇಲ್ಲಿ ನಾಮಿನೇಟರ್ಗೆ ಹೋದರೆ +10 ಅಂತ ಆಗುತ್ತೆ. ಹಾಗಾದರೆ ಈಗ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟಾಗುತ್ತೆ, 41, isn't it? 10 to the power what, 41 +41 -34. ಓಕೆ, ಏನು ಮಾಡೋಣ, ಇಲ್ಲಿ ನಾವು ಈಗ ಡಿಫರೆನ್ಸ್ ಮಾಡಿದ್ರೆ ಇಲ್ಲಿ ಏನಾಗುತ್ತೆ, -3 ಉಳಿಯುತ್ತೆ. -3 ಅಂದರೆ 10ನಲ್ಲಿ ಡಿವೈಡ್ ಮಾಡಿದ್ರೆ ಎಷ್ಟು ಸಿಗುತ್ತೆ, 0.579 into 10 to the power -7 ಅಂತ ಆಗುತ್ತೆ. ಓಕೆ, ಇದನ್ನು ನಾವೇನು ಮಾಡ್ಬೋದು, 1 ಪಾಯಿಂಟನ್ನು ಈ ಕಡೆ ಸರಿಸಿದಾಗ ಈ ಕಡೆ ಹಾಕಿದಾಗ 5.79 into 10 to the power -6 ಮೀಟರ್ ಪರ್ ವೆಲಾಸಿಟಿದು ಕಾನ್ಸ್ಟೆಂಟ್, ವೆಲಾಸಿಟಿ ಮೀಟರ್ ಪರ್ ಸೆಕೆಂಡ್ ಅಂತ ಇದೆ. ವೆಲಾಸಿಟಿ ಕಾನ್ಸ್ಟೆಂಟು, ವೆಲಾಸಿಟಿ SI ಯೂನಿಟ್ ಮೀಟರ್ ಪರ್ ಸೆಕೆಂಡ್.